ಆಮೇಲೆ ನಮ್ಮದು ತಿರುಗಾಟ ಹಳ್ಳಿ, ತಾಲೂಕು, ಹೋಬಳಿ ಕೇಂದ್ರಗಳು, ಜಿಲ್ಲಾ ಕೇಂದ್ರಗಳು, ಅರಮನೆ ಅಂತ ಜಾಗದಲ್ಲೂ ತಿರುಗಾಟ ಮಾಡಿದ್ದೀವಿ. ಹಳ್ಳಿಯಲ್ಲಿ ಥಿಯೇಟ್ರೇ ಇಲ್ಲಪ್ಪ, ನಾವೇ ಸ್ವತಃ ಎಲ್ಲ ವಿಂಗು ಇದನ್ನೆಲ್ಲ ಕಟ್ಟಿ, ಬ್ಯಾಕ್ ಡ್ರಾಪ್ ಕಟ್ಟಿ, ಗುಂಡಿ ಹೊಡೆದು ಕಂಬ ನಿಲ್ಲಿಸಿ ಎಲ್ಲ ವ್ಯವಸ್ಥೆ ನಾವೇ ಮಾಡ್ಕೊಂಡು ನಾಟಕ ಮಾಡ್ತೀವಿ. ಅದು ಏನು ಅಂತಂದರೆ ನಮಗೆ ಅಲ್ಲಿ ಮಾಡಿದಂಥವರು, ನೀವು ಥಿಯೇಟ್ರಲ್ಲ, ನೀವು ಎಲ್ಲಿಗಾದರೂ ಕರ್ಕೊಂಡೋಗಿ ಅವರು ಬದುಕ್ತಾರೆ. ಆ ರೀತಿ ಕೆಲಸ ಮಾಡೋದನ್ನು ಈ ಥರದ ನೀನಾಸಂನಂಥ ರೆಪರ್ಟ್ರಿಗಳು ಪ್ರಾಕ್ಟೀಸ್ ಮಾಡಿಸ್ತವೆ ಕಲಾವಿದರಿಗೆ. ನಿಮಗೆ ಹೇಗೆ ನಾಟಕದ ಬಗ್ಗೆ ಗೀಳುಟ್ಟಿದ್ದೇಗೆ? ನೀವು ಎಲ್ಲಿಯವರು? ನನಗೆ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀರಲ್ವಾ. ನಾನು ಆ್ಯಕ್ಚುಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಸೂಲ್ಬೆಲೆ ಹೋಬಳಿ ನಂದು. ಅಲ್ಲಿ ತಿಮ್ಮಪ್ಪನಹಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿ ಹುಟ್ಟಿದಂಥವನು. ನನ್ನ ಪುಣ್ಯ ಏನು ಅಂತಂದರೆ, ನಮ್ಮ ತಾಯಿ ಹಾಡುಗಾರ್ತಿ, ಜನಪದ ಹಾಡ್ತಾಯಿದ್ರು, ಸೋಬಾನೆ ಹಾಡುಗಳನ್ನ ಹಾಡೋರು. ಆಮೇಲೆ ಅವರು ಹೊಸಿಗೆ ಹಾಕ್ತಾರಲ್ಲ, ಹೆಣ್ಮಕ್ಳು ಮೈ ನೆರೆದಾಗ ಹೊಸಿಗೆ ಹಾಕೋ ಕಾರ್ಯಕ್ರಮಕ್ಕೆ ಹೋಗಿ ಹಾಡ್ತಾ ಇರೋರು. ನಾವು ಕಡಲೆಪುರಿ ಸಿಗುತ್ತೆ ಅಂತ ಹೋಗಿ ಕೂರ್ತಿದ್ವಿ. ಅಥವಾ ಈಗ ಊರಿನಲ್ಲಿ ಗಣೇಶನ ತಂದರೆ, ಇನ್ನೇನೋ ಮದುವೆಯ ಕಾರ್ಯಕ್ರಮ ಆದರೆ ಚಲನಚಿತ್ರ ಗೀತೆಗಳು, ಭಕ್ತಿ ಗೀತೆಗಳು ಇಂಥವೆಲ್ಲ ಕೇಳಿಸೋರು. ನಮ್ಮೂರಲ್ಲಿ ಹರಿಕತೆ ಮಾಡೋ ದಾಸರಿದ್ದರು, ಅವರು ಹರಿಕತೆ ಮಾಡ್ತಾಯಿರೋರು. ಹೊರಗಡೆಯಿಂದನೂ ಹರಿಕತೆ ದಾಸರನ್ನ, ತುಂಬ ಫೇಮಸ್ ಹರಿಕತೆ ದಾಸರು ಬಂದು ಹರಿಕತೆ ಮಾಡೋರು. ಮಾಲೂರು ಸೊಣ್ಣಪ್ಪ ಅಂತಿದ್ರು, ತುಂಬ ಫೇಮಸ್ಸು ಅವರು. ಕೈವಾರ ನಾರಾಯಣ ತಾತ ಅಂತ ನೀವು ಕೇಳಿರಬೇಕು, ತತ್ವ ಪದಕಾರರು, ಯೋಗಿ ನಾರಾಯಣ ಯತಿಗಳು ಅಂತ ಅವರು ತತ್ವ ಪದಗಳು ನಾವು ದಿನಾ ಸಂಜೆ ನಮ್ಮ ದೊಡ್ಡಪ್ಪ ನಮ್ಮ ಹಟ್ಟಿ ಅಂಗಳದಲ್ಲಿ ಕೂತ್ಕೊಂಡು ಹಾಡೋರು. ಅದನ್ನೆಲ್ಲ ಬಾಲ್ಯದಿಂದ ಕೇಳ್ತಾ, ಆಮೇಲೆ ನಮಗೆ ಪಾಠ ಮಾಡ್ತಾ ಇದ್ದಂಥ ಮೇಷ್ಟ್ರು ರಾಮನ ಪಾತ್ರ ಮಾಡೋರು, ರಾಮಾಯಣ ನಡೆಯೋದು, ರಾಮಾಯಣ ಕಂಪ್ನಿ ನಾಟಕ ಮಾಡೋರು, ರಾಮನ ಪಾತ್ರ. ಅವರು ಬೆಳಗ್ಗೆನೂ ರಾಮನ ಥರನೇ ನಮ್ಮ ಜೊತೆ ಇರೋರು. ಗೋವಿನ ಹಾಡು ಎಲ್ಲ ರಾಗವಾಗಿ ಹೇಳ್ಕೊಡೋರು. ಅದು ಹೇಳ್ಕೊಡೋಷ್ಟೊತ್ತಿಗೆ ನಮಗೆ ಕಣ್ಣೀರು ಬಂದುಬಿಡೋದು, ಗೋವಿನ ಹಾಡು ಇವೆಲ್ಲ. ಆ ಥರ ನಮ್ಮ ಊರಿನಲ್ಲಿ ಆ ಥರದ್ದೊಂದು ವಾತಾವರಣ, ಆಮೇಲೆ ಒಂದು ಪ್ರೀತಿ ವಿಶ್ವಾಸ, ಬಾಂಧವ್ಯ, ಕೂಡು ಕುಟುಂಬಗಳು, ಊರಿನಲ್ಲಿ ಒಬ್ರಿಗೊಬ್ಬರು ಸಹಾಯ ಮಾಡ್ತಕ್ಕಂಥದ್ದು.